ಕಾವ್ಯ ಹಾಗೆ ಗಿಲ್ಲಿ ಮದುವೆ ಫಿಕ್ಸ್. ಹೌದು, ದಿನಾಂಕ ಎಷ್ಟು, ಯಾಕೆ ಮದುವೆಯನ್ನು ಫಿಕ್ಸ್ ಮಾಡಿದ್ರು, ಯಾವತ್ತು ಮದುವೆ ಫಿಕ್ಸ್ ಮಾಡಿದ್ರು, ಗಲ್ಲಿ ಹಾಗೆ ಕಾವ್ಯ ಇಬ್ಬರ ಮನೆಯಲ್ಲೂ ಒಪ್ಪಿಗೆಯಿಂದ ಫಿಕ್ಸ್ ಮಾಡಿದ್ರ ಅಥವಾ ಇವರೇ ಒಂದು ಒಪ್ಪಿಸಿದ್ರ ಹಠ ಬಿದ್ದು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಬಗ್ಗೆ ಹೇಳಬೇಕಾದ್ರೆ ಒಂದು ಅತ್ಯುತ್ತಮ ಪ್ರತಿಭೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಒಬ್ಬ ಕಾಮಿಡಿ ನಟನಾಗಿ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಒಬ್ಬ ಕಾಮಿಡಿ ನಟನಾಗಿ ಕಾಮಿಡಿ ಕಿಲಾಡಿಗಳಿಂದ ಹಿಡಿದುಕೊಂಡು ಬಂದು ಈಗ ಬಿಗ್ ಬಾಸ್ ಗೆಲ್ಲುವವರೆಗೂ ಕೂಡ ಒಂದು ಗುರಿಯನ್ನು ಸಾಧಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ಬೋದು. ಯಾಕಂತಂದರೆ ಗಿಲ್ಲಿ ಅವರನ್ನು ನಾವು ನೋಡ್ಬೋದು. ಮೊಟ್ಟ ಮೊದಲನೇದಾಗಿ ಬಂದಾಗ ಗಿಲ್ಲಿ ಅವರು ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು. ಹಾಗೆ ಒಂದು ಉದ್ಯೋಗಕ್ಕೆ ಹೊರಗಡೆ ಗೌಂಡಿ ಕೆಲಸಕ್ಕೆ ಹೋಗೋದ್ರ ಮೂಲಕ ತಮ್ಮ ಎಲ್ಲ ಉದ್ಯೋಗದಿಂದ ತಮ್ಮ ಒಂದು ಜೀವನವನ್ನು ಸಾಗಿಸ್ತಾ ಇದ್ರು. ಸೊ ಅಂತಹ ಒಂದು ಪ್ರತಿಭೆ ಮೊಟ್ಟ ಮೊದಲನೇದಾಗಿ ಶಾರ್ಟ್ ಫಿಲ್ಮ್ಗಳಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡ್ತೆ. ಹೌದು ಸ್ನೇಹಿತರೆ, ಆ ಶಾರ್ಟ್ ಫಿಲ್ಮ್ನಲ್ಲಿ ನಟನೆ ಮಾಡಿದ ನಂತರ ಸ್ವಲ್ಪ ಅಷ್ಟೋ ಇಷ್ಟೋ ಒಂದಿಷ್ಟು ಸಪೋರ್ಟ್ ಅವರಿಗೆ ಸಿಗುತ್ತೆ. ಸಪೋರ್ಟ್ ಅವರಿಗೆ ಸಿಕ್ಕ ನಂತರ ಇವರು ಒಂದು ಕಾಮಿಡಿ ಕಿಲಾಡಿಗಳು ಅಂತಕ್ಕಂಥ ಒಂದು ವೇದಿಕೆಯನ್ನು ಹತ್ತಾರೆ. ಸೊ ಆ ವೇದಿಕೆಯಲ್ಲಿ ಇವರು ಬರೋಬ್ಬರಿ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ. ಸೊ ಅಲ್ಲಿ ಒಂದು ರನ್ನರ್ ಅಪ್ ಆದಮೇಲೆ ಒಂದು ಒಳ್ಳೆಯ ಪ್ರತಿಭೆಯಾಗಿ ಹೊರಹೊಮ್ಮುತ್ತಾರೆ. ಸೊ ಅಲ್ಲಿ ಒಂದು ಒಳ್ಳೆಯ ಪ್ರತಿಭೆಯಾಗಿ ಹೊರಹೊಮ್ಮಿ ಬರ್ಚಲ್ಲಿ ಬ್ಯಾಚುಲರ್ಸ್, DKD ಇನ್ನಷ್ಟು ಒಂದು ಜಿ ಕನ್ನಡದ ವಾಹಿನಿಯ ಇನ್ನಷ್ಟು ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಅಭಿನಯವನ್ನು ಒಂದು ಪಾರ್ಟಿಸಿಪೇಟನ್ನು ಮಾಡ್ತಾರೆ. ಹೌದು ಸ್ನೇಹಿತರೆ, ಸೊ ಈ ರೀತಿಯಾಗಿ ಮಾಡಿದ ಮೇಲೆ ನಂತರ ಇವರು ಒಂದು ಬಿಗ್ ಬಾಸ್ನಲ್ಲಿ ಕೂಡ ಬರ್ತಾರೆ. ಬಿಗ್ ಬಾಸ್ ಸೀಸನ್ 12ಗೆ ಆಯ್ಕೆ ಆಗ್ತಾರೆ. ಸೊ ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ನಲ್ಲಿ ಅತ್ಯಂತ ಮೆಚ್ಚುಗೆ ಪಡೆದಂಥ ವ್ಯಕ್ತಿ ಇವರೇ ಅಂತಕ್ಕಂಥ ಮಾತ್ರ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಕಳೆದ ಎಷ್ಟೋ ಸೀಸನ್ಗಳನ್ನು ನಾವು ನೋಡ್ಬೋದು. ಯಾವುದೇ ಒಂದು ವ್ಯಕ್ತಿ ಈ ರೀತಿಯಾಗಿ ಒಂದು ಹವಾವನ್ನು ಮಾಡಿಕೊಂಡಿಲ್ಲ. ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಯಾವುದೇ ವ್ಯಕ್ತಿ ಕೂಡ ಬೆಳೆದಿಲ್ಲ. ಹೋದ ಸರಿ ಹನುಮಂತ ಆದದ್ದು ಸರಿ, ಅವರಿಗೂ ತುಂಬಾ ಮೆಚ್ಚುಗೆ ಇತ್ತು. ಸೊ ಆದರೆ ಈ ಗಿಲ್ಲಿ ಅಷ್ಟು ಮೆಚ್ಚುಗೆ ಯಾರಿಗೂ ಸಿಕ್ಕಿಲ್ಲ. ಯಾಕಂತಂದರೆ ಗಿಲ್ಲಿ ಅವರನ್ನು ನಾವು ನೋಡಬಹುದು. ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇರುವಂಥ ಫಾಲೋವರ್ಸ್ಗಳ ಸಂಖ್ಯೆ ಕೇವಲ 130K. ಹೌದು, ಅಂದರೆ 1,30,000 ಫಾಲೋವರ್ಸ್ ಮಾತ್ರ ಗಿಲ್ಲಿಗೆ ಇದ್ದರು. ಸೊ ಬಿಗ್ ಬಾಸ್ ಮುಗಿದು ಬಂದ ನಂತರ 2,30,000 ಅಂದರೆ 2,30,000 ಅಂದರೆ 23 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ. ಸೊ 2.3 ಮಿಲಿಯನ್ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂಥ ಒಳ್ಳೆ ಪ್ರತಿಭೆ ಅಂತಕ್ಕಂಥ ಗಿಲ್ಲಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ನಾವು ಒಂದು ಒಳ್ಳೆಯ ಹಳ್ಳಿ ಗ್ರಾಮೀಣ ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹೀಗೆ ಕೆಲವೊಂದಿಷ್ಟು ಅವಕಾಶಗಳು ಸಿಗ್ತಾ ಬಂದು ಗಿಲ್ಲಿ ಅವರಿಗೆ. ಹೌದು ಸ್ನೇಹಿತರೆ, ಈಗ ಗಿಲ್ಲಿ ಅವರು ಕಿರಾತಕಟ್ಟು ಅಂತಕ್ಕಂಥ ಮೂವಿಯನ್ನು, ಯಶ್ ರವರ ಮೂವಿಯನ್ನು ಗಿಲ್ಲಿಗೆ ಬಿಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ನಾವು ಕೇಳಿ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಇನ್ನು ಕಾವ್ಯ ಶೈವಾಬರ ಬಗ್ಗೆ ಮಾತನಾಡೋದಾದ್ರೆ ಅವರು ಒಂದು ಒಳ್ಳೆಯ ಪ್ರತಿಭೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಕನ್ನಡ ಅಷ್ಟೇ ಅಲ್ಲದೆ ತಮಿಳಿನಲ್ಲೂ ಕೂಡ ಕೆಲವೊಂದಿಷ್ಟು ಧಾರಾವಾಹಿಗಳ ಮೂಲಕ ಮಿಂಚಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರು ಒಂದು ಅತ್ಯುತ್ತಮ ಪ್ರತಿಭೆ. ಅವರು ಕೂಡ ಚೆನ್ನಾಗಿ ಆಟವನ್ನು ಬಿಗ್ ಬಾಸ್ ಸೀಸನ್ 12ನಲ್ಲಿ ಆಡಿದ್ದಾರೆ. ಸೊ ಅವರು ಕೂಡ ಒಂದು ಒಳ್ಳೆಯ ಆಟವನ್ನು ಆಡಿ ಒಂದು ಮಟ್ಟಿಗೆ ಒಂದು ಹವಾಮಾನ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಮತ್ತು ಕಾವ್ಯ ಅಂತಕ್ಕಂಥ ಜೋಡಿ ತುಂಬಾ ಫೇಮಸ್ ಆದಂಥ ಜೋಡಿ ಅಂತಕ್ಕಂಥ ಮಾತ್ರ ನಾವು ಇಲ್ಲಿ ಹೇಳ್ಬೋದು. ಕಳೆದ ಎಷ್ಟೋ ಸೀಸನ್ಗಳನ್ನು ನಾವು ನೋಡ್ಬೋದು. ಈವರೆಗೆ 11 ಬಿಗ್ ಬಾಸ್ ಸೀಸನ್ಗಳನ್ನು ನೋಡಿದ್ರು ಕೂಡ ಈ 11 ಸೀಸನ್ಗಳಲ್ಲೂ ಕೂಡ ಹಲವಾರು ಜೋಡಿಗಳು ಫೇಮಸ್ ಆಗಿವೆ. ಸೊ ಯಾವುದೇ ಜೋಡಿ ಕೂಡ ಇಷ್ಟೊಂದು ಸಸ್ಪೆನ್ಷನನ್ನು ಕ್ರಿಯೇಷನನ್ನು ಮಾಡಿಲ್ಲ. ಹೌದು ಸ್ನೇಹಿತರೆ, ಯಾವುದೇ ಒಂದು ಜೋಡಿ ಕೂಡ ಆ ಬಿಗ್ ಬಾಸ್ ಮುಗಿದ ಕೇವಲ ಒಂದೇ ಒಂದು ತಿಂಗಳಿಗೆ ಆ ಜೋಡಿಯ ಹವಾ ಮುರಿದು ಬೀಳ್ತಿತ್ತು. ಸೊ ಆ ಜೋಡಿಯನ್ನು ಎಲ್ಲರೂ ಮರೆತು ಬಿಡ್ತಿದ್ರು. ಆದರೆ ಈ ಒಂದು ಜೋಡಿ ವಿಶೇಷ ಜೋಡಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಗಿಲ್ಲಿ ಹಾಗೆ ಕಾವ್ಯ ಅವ್ರದ್ದು ಒಂದು ಒಳ್ಳೆಯ ಜೋಡಿ. ಸೊ ಇಷ್ಟು ದಿನ ಆದರೂ ಕೂಡ ಗಿಲ್ಲಿ ಹಾಗೆ ಕಾವ್ಯ ಫ್ಯಾನ್ ಪೇಜ್ಗಳು ಇನ್ನೂ ಕೂಡ ಆ್ಯಕ್ಟಿವೇಷನ್ನಲ್ಲಿವೆ. ಸೊ ಅವರ ವಿಡಿಯೋಸ್ಗಳಿಗೆ ಲಕ್ಷಗಟ್ಟಲೆ ವ್ಯೂಸ್, ಲಕ್ಷಗಟ್ಟಲೆ ಲೈಕ್ಸ್ಗಳು ಬರ್ತಾ ಇವೆ. ಹೌದು ಸ್ನೇಹಿತರೆ, ಆ ಥರದ ಒಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿರೋ ಜೋಡಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಕಾವ್ಯ ಹಾಗೆ ಗಿಲ್ಲಿ ಅವರಿಗೆ ಕೊಡ್ಬೋದು. ಹೌದು ಸ್ನೇಹಿತರೆ, ಇನ್ನು ಕಾವ್ಯ ಹಾಗೆ ಗಿಲ್ಲಿಯ ಬಗ್ಗೆ, ಜೋಡಿ ಬಗ್ಗೆ ತುಂಬಾನೇ ಒಂದು ಅತ್ಯುತ್ತಮ ಮೆಚ್ಚುಗೆ ಪ್ರೇಕ್ಷಕರಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಕಾವ್ಯ ಹಾಗೆ ಗಿಲ್ಲಿ ಇವರಿಬ್ಬರು ಆಡಿದ ಆಟಗಳನ್ನು ನೋಡ್ಬೋದು. ಇನ್ನು ಗಿಲ್ಲಿ ಕಾವ್ಯಗೋಸ್ಕರ ಕೆಲವೊಂದಿಷ್ಟು ಆಟಗಳನ್ನು ಆಡಿದ್ರು. ಕಾವ್ಯ ಸೋಲ್ಬಾರ್ದು, ಕಾವ್ಯನ ಗೆಲ್ಲಿಸಬೇಕು ಅಂತಕ್ಕಂಥ ಮಾತಿನಿಂದ ಕೆಲವೊಂದಿಷ್ಟು ಬಿಗ್ ಬಾಸ್ನಲ್ಲಿ ಆಟಗಳನ್ನು ಆಡ್ತಾರೆ. ಸೊ ಅದು ಕೂಡ ಪ್ರೇಕ್ಷಕರ ಮನಸ್ಸಿನ ಮೇಲೆ ಬೀರಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹಾಗೆ ಇವರಿಬ್ಬರ ನಡುವೆ ಕೆಲವೊಂದಿಷ್ಟು ಮನಸ್ತಾಪಗಳು ಕೂಡ ಆಗಿವೆ. ಹೌದು ಸ್ನೇಹಿತರೆ, ಗಿಲ್ಲಿಗೆ ಕಾವ್ಯ ಅವರು ಕಾಲ್ ಮಾಡಿದ್ರು. ಕಾವ್ಯ ಅವರು ಕಾಲ್ ಮಾಡಿದಾಗ ಅವರು ಕೆಲವೊಂದಿಷ್ಟು ಒಂದು ಬೇಸರದ ಸಂಗತಿಗಳನ್ನು ಹೊರ ಹಾಕಿಕೊಂಡಿದ್ದಾರೆ. ಅವು ಏನಪ್ಪಾ ಅಂತಂದರೆ,
ಗಿಲ್ಲಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಯಾಕೆ ಹೇಳಿದ್ರು ಏನು ಹೇಳಿದ್ರು ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಹೇಳಿದ್ದಾರೆ. ಮುಂದೆ ಮುಂದೆ ತೆಗೆದುಕೊಂಡು ಬರೋದು ನೋಡೋದಾದ್ರೆ ಏನು ಹೇಳಿದ್ದಾರೆಪ್ಪ ಅಂತ ಅಂದರೆ, ಹೌದು ಗಿಲ್ಲಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನೀನು ನನ್ನನ್ನು ತುಂಬ ರೇಗಿಸ್ತಾ ಇದ್ದೆ, ಬಿಗ್ ಬಾಸ್ ಸೀಸನ್ನಲ್ಲಿ ಇದ್ದಾಗ ನೀನು ನನ್ನನ್ನು ತುಂಬ ರೇಗಿಸ್ತಾ ಇದ್ದೆ. ಸೊ ಅವುಗಳನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀನು ಕಾವು ಕಾವು ಅಂತ ನನ್ನನ್ನು ಕಾಡ್ತಿದ್ದೆ, ಸೊ ನಾನು ಹಿಂದೆನೇ ಬರ್ತಾ ಇದ್ದೆ. ಸೊ ಹೀಗೆ ಕಾಡೋರು ಯಾರೂ ಇಲ್ಲ ನಾನು ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಆಗ ಗಿಲ್ಲಿ ಅವರು ಏನು ಉತ್ತರ ಇದಕ್ಕೆ ಪ್ರತ್ಯುತ್ತರವಾಗಿ ಏನು ಕೊಟ್ರಪ್ಪ ಅಂತಂದರೆ, ಖಂಡಿತವಾಗಿಯೂ ಕಾವ್ಯ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಸೊ ಹಾಗಿದ್ರೆ ಬಂದ್ಬಿಡು ಇಬ್ಬರು ಮದುವೆ ಆಗ್ಬಿಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಸೊ ಹೌದು ಸ್ನೇಹಿತರೆ, ಇನ್ನು ಕಾವ್ಯ ಗಿಲ್ಲಿ ಇವರಿಬ್ಬರ ನಡುವೆ ಇರುವ ಅಭಿಪ್ರಾಯ ಏನು, ಸೊ ಇವರಿಬ್ಬರು ಮದುವೆ ಆಗ್ತಾರ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಹೀಗೆ ಗಿಲ್ಲಿ ಕಾವ್ಯ ಅವರ ಜೋಡಿಯ ಮೇಲೆ ಹಲವಾರು ಕಣ್ಣುಗಳು ಬಿದ್ದಿವೆ. ಹಲವಾರು ಡೈರೆಕ್ಟರ್ಗಳು ಇವರು ಫಿಲ್ಮ್ ಮಾಡಬೇಕು ಇವರಿಬ್ಬರನ್ನ ಹಾಕೊಂಡು ಅಂತ ಕಾಯ್ಕೊಂಡಿದ್ದಾರೆ. ಸೊ ಆ ರೀತಿಯಾದ ಒಂದು ಜೋಡಿ ಇದು ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಗಿಲ್ಲಿ ಇದ್ರೆ ಕಾವ್ಯ ಎಲ್ಲಿ, ಕಾವ್ಯ ಇದ್ರೆ ಗಿಲ್ಲಿ ಎಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಸಿನಿ ಪ್ರೇಕ್ಷಕರು ಕೇಳ್ತಾನೆ ಇದ್ದಾರೆ, ಇವರಿಬ್ಬರ ಅಭಿಮಾನಿಗಳು ಕೇಳ್ತಾನೆ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಕೂಡ ಇವರಿಬ್ಬರ ನಡುವೆ ಬಂತು. ಏನಪ್ಪಾ ಅಂತ ಅಂದರೆ, ಇಲ್ಲಿ ಕಾವ್ಯ ಅವರು ಧನುಷ್ ಅವರ ಜೊತೆ ಸುತ್ತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹಲವಾರು ದೃಷ್ಟಿಯಿಂದ ಕೇಳಿದ್ದೇವೆ. ಹೌದು, ಆದರೆ ಕಾವ್ಯ ಅವರು ಇದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಧನುಷ್ ಅವ್ರದ್ದು ಆಲ್ರೆಡಿ ಮದುವೆ ಆಗಿದೆ, ಸೊ ಅವರು ನನ್ನ ನಡುವೆ ಇರೋದು ಸ್ನೇಹ ಮಾತ್ರ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಪಬ್ಬು ಪಾರ್ಟಿ ತಿರುಗಾಡಿದ ತಕ್ಷಣ ನಾವಿಬ್ರು ಲವರ್ಸ್ ಆಗಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅವರು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಒಂದು ಹಂಚಿಕೊಂಡು ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಕಾವ್ಯ ಅವರ ಮನೆಯಲ್ಲಿ ಖಂಡಿತವಾಗಿಯೂ ಒಪ್ಕೊಳ್ಳೋ ಸಾಧ್ಯತೆ ತುಂಬಾನೇ ಅಂದರೆ ತುಂಬಾನೇ ಇದೆ. ಯಾಕಂದರೆ ಇಲ್ಲಿ ನಾವು ಗಿಲ್ಲಿ ಅವರ ಮನೆಯಲ್ಲಿ ನೋಡೋದಾದ್ರೆ, ಗಿಲ್ಲಿ ನೀನು ಯಾರನ್ನ ಇಷ್ಟಪಡ್ತೀವೋ ಅವರನ್ನೇ ಮದುವೆ ಆಗುವ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಮನೆಯವರು ಹೇಳ್ತಾ ಇದ್ದಾರೆ. ಇನ್ನು ಕಾವ್ಯ ಶೈವ ಅವರ ಮನೆಯಲ್ಲಿ ನೋಡೋದಾದ್ರೆ, ಕಾವ್ಯ ಶೈವ ಅವರ ಮನೆಯಲ್ಲೂ ಕೂಡ ಸೇಮ್, ನೀವು ಯಾರನ್ನ ನೋಡ್ತೀವಿ ನೋಡು ಅವರನ್ನ ಮದುವೆ ಆಗು, ನಿನಗೆ ಇಷ್ಟವಿದ್ದವರನ್ನ ಮದುವೆ ಆಗುವ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರ ಮನೆಯಲ್ಲೂ ಕೂಡ ಹೇಳಿದ್ದಾರೆ. ಇನ್ನು ಕಾವ್ಯ ಶೈವ ಅವರು ಏನು ಹೇಳಿದ್ದಾರೆ ಅಪ್ಪ ಅಂತಂದರೆ, ಮದುವೆ ಬಗ್ಗೆ ಕೇಳಿದಾಗ ಖಂಡಿತವಾಗಿಯೂ ನಾನು ಮದುವೆ ಆಗ್ತೀನಿ, ಸೊ ನನ್ನ ಗುರಿಗಳ ಮೇಲೆ ನಾನು ಈಗ ಸದ್ಯ ಫೋಕಸ್ ಮಾಡೋದಿದೆ, ಸೊ ಈ ಗುರಿಗಳನ್ನು ಬಿಟ್ಟು ನಾನು ಮದುವೆ ಬಗ್ಗೆ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ನಾನು ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡೆ ಅಂತಕ್ಕಂಥದ್ದು ನನಗೆ ಗಿಲ್ಟ್ ಫೀಲ್ ಮುಂದೆ ಕಾಡುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ನಾನು ಮದುವೆ ಯಾರನ್ನ ಆಗ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಮಾಧ್ಯಮದ ಮುಂದೆ ಕೇಳಿದಾಗ, ಸೊ ಅವರು ಏನು ಉತ್ತರ ಕೊಟ್ರಪ್ಪ ಅಂತಂದರೆ, ಖಂಡಿತವಾಗಿಯೂ ನಾನು ಒಂದು ಮದುವೆಯನ್ನು ಆಗ್ತೀನಿ, ಸೊ ಆ ಮದುವೆ ಯಾರು ಚಾಯ್ಸ್ ಮಾಡ್ತಾರೆ ಅಂದರೆ ನನ್ನ ತಂದೆ ತಾಯಿ ಯಾರನ್ನ ಚಾಯ್ಸ್ ಮಾಡ್ತಾರೋ ಸೊ ಖಂಡಿತವಾಗಿಯೂ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ಹೇಳಿದರು. ನನಗೆ ನನ್ನ ನಿರ್ಧಾರಕ್ಕಿಂತ ನನ್ನ ತಂದೆ ತಾಯಿಯ ನಿರ್ಧಾರವೇ ಮುಖ್ಯ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. ಇನ್ನು ಗಿಲ್ಲಿ ಅವರ ಬಗ್ಗೆ ನೋಡೋದಾದರೆ, ಗಿಲ್ಲಿ ಅವರನ್ನು ಕೇಳಿದಾಗ ಗಿಲ್ಲಿ ಅವರು ಏನು ಹೇಳಿದ್ದಾರೆಪ್ಪ ಅಂತಂದರೆ, ಖಂಡಿತವಾಗಿಯೂ ನಾನು ಕೂಡ ಮದುವೆ ಆಗಬೇಕು ಅನ್ನೋ ವಿಚಾರದಲ್ಲಿ ಇದ್ದೇನೆ, ಸೊ ಈಗ ನನಗೆ ಒಂದಿಷ್ಟು ಕಾರ್ಯಕ್ರಮಗಳಿಂದ ನಾನು ಬ್ಯುಸಿಯಾಗಿದ್ದೇನೆ, ಸೊ ಕೆಲವೊಂದಿಷ್ಟು ಫಿಲ್ಮ್ಗಳು ನನಗೆ ಬರ್ತಾ ಇವೆ, ಸೊ ಆ ಫಿಲ್ಮ್ಗಳನ್ನು ಮಾಡಲಾ ಬೇಡವಾ ಅನ್ನೋ ಯೋಚನೆಯಲ್ಲಿ ಕೂಡ ನಾನು ಇದ್ದೀನಿ. ಸೊ ನನಗೆ ಡೈರೆಕ್ಟರ್ ಆಗೋ ಆಸೆ ಇದೆ. ಸೊ ಇದೆಲ್ಲದರ ಬಗ್ಗೆ ನೋಡಿದ್ರೆ ನಾನು ಈಗ ಸ್ವಲ್ಪ ಮದುವೆ ಬಗ್ಗೆ ವಿಚಾರ ಮಾಡೋದು ಸ್ವಲ್ಪ ಕಡಿಮೆನೆ. ಸೊ ನಾನು ಒಂದು ಸಕ್ಸಸ್ ಕಡೆ ಹೊರಟಿದ್ದೇನೆ, ಸೊ ಖಂಡಿತವಾಗಿಯೂ ಸಕ್ಸಸ್ ಆದಮೇಲೆ ನಾನು ಖಂಡಿತವಾಗಿಯೂ ಯಾರನ್ನಾದರೂ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇವರಿಬ್ಬರನ್ನ ನೋಡಿದ್ರೆ ಇವರಿಬ್ಬರು ಕೊಟ್ಟಿರೋದು ಒಂದೇ ಒಂದು ರೀಸನ್ನು, ಸೊ ಇಬ್ಬರು ಸಕ್ಸಸ್ ಕಡೆ ಒಂದು ಮೆಚ್ಚುಗೆ ಆಗ್ತಿದ್ದಾರೆ, ಸೊ ಸಕ್ಸಸ್ ಕಡೆ ನಡೀತೀನಿ ಅಂತಕ್ಕಂಥ ಮಾತನ್ನ ಇಬ್ಬರು ಕೂಡ ಅದೇ ರೀತಿಯಾಗಿ ಹೇಳಿರೋದು ನೋಡ್ರಿ. ಇಬ್ಬರದು ಕೂಡ ಒಂದೊಳ್ಳೆ ಸಕ್ಸಸ್ಗೆ ಹೋಗಿ ನಂತರ ಮದುವೆ ಆಗುವಂಥ ಒಂದು ಅಟೆನ್ಷನ್ ವಿಚಾರ ಏನಾದರೂ ಇದೆಯಾ ಅಂತಕ್ಕಂಥದ್ದು ಪ್ರೇಕ್ಷಕರ ಗಮನಕ್ಕೆ ಬಂದಿದೆ. ಹೌದು ಸ್ನೇಹಿತರೆ, ಇವರಿಬ್ಬರನ್ನ ನೋಡೋದಾದ್ರೆ ಸೊ ಒಂದು ಒಳ್ಳೆಯ ಪ್ರತಿಭೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥ ಎಷ್ಟೋ ಜೋಡಿಗಳು ಕಾಯ್ದುಕೊಂಡು ಕೂತಿವೆ. ಹೌದು ಸ್ನೇಹಿತರೆ, ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಎಷ್ಟೋ ಜೋಡಿಗಳು ಕಾಯ್ದುಕೊಂಡು ನಿಂತಿವೆ, ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಕೂಡ ಇಲ್ಲಿ ಎಷ್ಟೋ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಇವರಿಬ್ಬರ ಒಂದು ಜೋಡಿ ನೋಡೋದಾದರೆ ಯಶ್ ರಾಧಿಕಾ ಥರ ಆಗಲಿ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ಕಮೆಂಟ್ನಲ್ಲಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇಬ್ಬರು ಕೂಡ ಒಂದು ತಮ್ಮ ಫಿಲ್ಮ್ ಇಂಡಸ್ಟ್ರಿ ಕಡೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಫೋಕಸ್ ಮಾಡಲಿ, ಇಬ್ಬರು ತುಂಬಾ ಹೆಚ್ಚಾಗಿ ಬೆಳೀಲಿ, ಸೊ ಇಬ್ಬರು ಬೆಳೆದ್ಬಿಟ್ಟು ಆಮೇಲೆ ಇಬ್ಬರು ಮದುವೆ ಆಗಲಿ, ಇಬ್ಬರ ಲವ್ಗಳನ್ನು ಹೇಳ್ಕೊಂಡು ಅಂತಕ್ಕಂಥ ಮಾತನ್ನು ಇಲ್ಲಿ ಯಶ್ ರಾಧಿಕಾ ಅವರು ಹೇಗೆ ಮಾಡಿದ್ರು ತಮ್ಮ ಸತತ 7 ವರ್ಷಗಳ ಪ್ರೀತಿಯನ್ನು ಎಲ್ಲೂ ಕೂಡ ಹೇಳ್ಕೊಳ್ಳದೆ ಸತತವಾಗಿ ಇಂಡಸ್ಟ್ರಿ ಕಡೆ ಮೇಲೆ ಫೋಕಸ್ ಮಾಡಿ ಸೊ ಇಬ್ಬರು ಸಾಧನೆ ಮಾಡಿ ನಂತರ ಹೇಗೆ ಮದುವೆ ಆದರೂ ಆ ಥರ ಮದುವೆ ಆಗುವ ವಿಚಾರ ಗಿಲ್ಲಿ ಹಾಗೆ ಕಾವ್ಯ ಅವ್ರದ್ದು ಇದೆಯಾ ಅಂತಕ್ಕಂಥದ್ದನ್ನು ಇಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸೊ ಹೌದು, ಅದು ಒಂದು ಒಳ್ಳೆಯ ವಿಚಾರ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂದರೆ ತಮ್ಮ ಸಕ್ಸಸ್ ಕಡೆ ಹೋಗಿ
ನಂತರ ಮದುವೆ ಆಗೋದು ಒಂದು ಒಳ್ಳೆಯ ಉತ್ತಮ ವಿಚಾರ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಯಾಕಂತಂದ್ರೆ ಈಗ ಮದುವೆ ಆದರೆ ಕೆಲವೊಂದಿಷ್ಟು ಸಕ್ಸಸ್ ಕಡೆ ಹೋಗೋಕೆ ಆಗೋದಿಲ್ಲ. ಯಾಕಂತಂದ್ರೆ ಸಾಧನೆ ಅಂತಕ್ಕಂಥದ್ದು ರಾತ್ರೋರಾತ್ರಿ ಬರೋದಲ್ಲ. ಸಾಧನೆ ಅಂದರೆ ಹಗಲಿರುಳು ಪರಿಶ್ರಮ ಅದಕ್ಕೆ ಪಡಲೇಬೇಕು. ಸೊ ಮದುವೆ ಆದರೆ ಈಗ ಮತ್ತೆ ಮಕ್ಕಳು ಅದು ಇದು ಅಂತ ಜಂಜಾಟ ಇರುತ್ತೆ. ಸೊ ಆ ರೀತಿಯಾದಂಥ ಜಂಜಾಟಗಳಲ್ಲಿ ಸಾಧನೆ ಅಂತಕ್ಕಂಥದ್ದು ಮುಳುಗಿ ಬಿಡುತ್ತೆ. ಸೊ ಆ ಥರದ್ದು ಬಿಟ್ಟು ಸಂಸಾರದ ಜಂಜಾಟವನ್ನು ಬಿಟ್ಟು ಸೊ ಈಗ ಸಾಧನೆ ಕಡೆ ಮುಂದುವರಿಲಿ. ಸೊ ಇಬ್ಬರು ತಮ್ಮ ಕೆಲವೊಂದಿಷ್ಟು ಸಾಧನೆಗಳನ್ನು ಮಾಡಿಕೊಂಡು ನಂತರ ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಎಷ್ಟೋ ಫ್ಯಾನ್ಸ್ಗಳು ಒಂದು ತಮ್ಮ ತಲೆಯಲ್ಲಿ ಇಟ್ಟುಕೊಂಡು ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಸೊ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇವರಿಬ್ಬರು ಮದುವೆ ಆಗಬೇಕಾ, ಹಾಗೆ ಮದುವೆ ಆಗಬಾರ್ದಾ? ಸೊ ಇವರಿಬ್ಬರು ಮದುವೆ ಆಗ್ತಾರಾ, ಇದೇನದ ಅನ್ನೋದ್ರ ಬಗ್ಗೆ ಧನುಷ್ ಹಾಗೆ ಕಾವ್ಯ ಅವ್ರ ನಡುವೆ ಏನಾದರೂ ಅಫಿಯರ್ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.